ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದ ಕೊಡೇಸಿ ವೆಂಕೂಸ್ ಕೈಗಾರಿಕಾ ತರಬೇತಿ ಕಾಲೇಜಿನಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಆರೋಗ್ಯ ಇಲಾಖೆಯ ಆಶ್ರಯದಲ್ಲಿ ವಿಶ್ವ ತಂಬಾಕು ರಹಿತ ದಿನಾಚರಣೆ ಕಾರ್ಯಕ್ರಮವನ್ನು ಶುಕ್ರವಾರ ಆಯೋಜನೆ ಮಾಡಲಾಗಿತ್ತು. ಪ್ರತಿಯೊಂದು ಮನೆಯಲ್ಲಿ ಒಬ್ಬೊಬ್ಬರಾದರೂ ಕೂಡ ಗುಟ್ಕಾ ತಂಬಾಕು ಸೇವನೆ ಮಾಡುತ್ತಿದ್ದಾರೆ. ಇದೇ ರೀತಿಯಲ್ಲಿ ಮುಂದುವರೆದಿದ್ದೇ ಆದಲ್ಲಿ ನಮ್ಮ ದೇಶದಲ್ಲಿ ಮಧುಮೇಹ ರೋಗಿಗಳ ಸಂಖ್ಯೆಗಳು ಹೆಚ್ಚಾದಂತೆ ಕ್ಯಾನ್ಸರ್ ರೋಗಿಗಳ ಸಂಖ್ಯೆಯೂ ಕೂಡ ದ್ವಿಗುಣಗೊಳ್ಳುತ್ತಾ ಹೋಗುತ್ತೆ. ಆದ್ದರಿಂದ ಗುಟ್ಕಾ ತಂಬಾಕು ಸೇವನೆಯನ್ನ ಬಿಟ್ಟು ಬಿಡಿ ಅಂತ ಯುವಜನತೆಗೆ ಕರೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿರುವ ವಕೀಲ ಸಂಘದ ಅಧ್ಯಕ್ಷರಾದ ಬಿ ಆನಂದ್ ಕುಮಾರ್, ಪ್ರಭಾಕರ್, ತಾಲೂಕು ಆರೋಗ್ಯ ಇಲಾಖೆ ಅಧಿಕಾರಿ ಡಾ ಪ್ರಶಾಂತ್ ಗುಟ್ಕಾ ತಂಬಾಕು ಹಾಗೂ ಮಾದಕ ವಸ್ತುಗಳಿಂದ ಯುವಜನತೆಗೆ ದೂರವಿರುವ ಮನವಿ ಮಾಡಿದರು. ಈ ಸಮಯದಲ್ಲಿ ವೃತ್ತ ನಿರೀಕ್ಷಕ ಶ್ರೀಪಾದ್ ಗಿನ್ನಿ, ಡಾ ಕಿರಣ್, ಕಾಲೇಜಿನ ಪ್ರಿನ್ಸಿಪಾಲ್ ರಾಘವೇಂದ್ರ, ಸಂಸ್ಥೆಯ ಕಾರ್ಯದರ್ಶಿ ಪರಶುರಾಮ್ ಕಾಟ್ವಾ, ಸದಸ್ಯರಾದ ಮನೋಹರ್ ಸೋಳಂಕಿ, ತಾಲೂಕು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ನಾಗರಾಜ್, ಕಾಲೇಜಿನ ಉಪನ್ಯಾಸಕರು ಉಪಸ್ಥಿತರಿದ್ದರು. ವರದಿ ಸೈಯದ್ ಶಾಮೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ಮುಕ್ತ ಮಾಡತಕ್ಕಂಥ ತಂಬಾಕು ಸೇವನೆಯಿಂದ ನಾವು ಮುಕ್ತಗೊಳಿಸತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಾಕಿಕೊಂಡಿದ್ದಾರೆ ಅಥವಾ ನಮ್ಮ ಕಾಲೇಜಲ್ಲಿ ಹಾಕಿಕೊಂಡಿದ್ದಾರೆ ಅಂತ ಯೋಚನೆ ಮಾಡಬೇಕು. ಇಲ್ಲಿ ನಾವು ಯಾರು ಉಪಯೋಗಿಸಲ್ಲ, ಆದರೂ ನಮ್ಮ ಕಾಲೇಜಿನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ರು ಹೇಗೆ ಅಂತ ಇದೆಲ್ಲರಿಗೂ ಒಂದು ಗಮನದಲ್ಲಿರಲಿ. ಈ ಒಂದು ಸಾರ್ವಜನಿಕ ಸ್ಥಳದಲ್ಲಿ ನೋಡಿದ್ರೆ ಅದು ಅಪರಾಧ ಅಂತ. ಇದೇ ಥರ ಸಾರ್ವಜನಿಕ ಸ್ಥಳದಲ್ಲಿ ನಾವು ಸಿಗರೇಟ್ ಸೇರಿದ್ರೆ ಬೇರೆ ಬೇರೆ ಅದರಿಂದ ಸಮಸ್ಯೆ ಆಗುತ್ತೆ. ಹೀಗಾಗಿ ಮೌಲ್ಯ ಕಾರ್ಯಕ್ರಮಗಳು ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ನಿಮ್ಗೆ ಆಹಾರಗಳು ತಿನ್ನಕ್ಕಾಗಲ್ಲ, ಕಾರ್ಯಕ್ರಮಗಳು ಭಾಳ ಕಡಿಮೆ ಆಗ್ತಾ ಹೋಗುತ್ತೆ. ಮಹಾನ್ ವಿಜ್ಞಾನಿಗಳು ಎಲ್ಲರೂ ನಾವು ಅವರನ್ನು ಸ್ಮರಿಸ್ತೀವಿ. ಅವರ ಸಾಧನೆ ಇಲ್ಲ. ಅದಕ್ಕೆ ಕಾರಣ ಇಷ್ಟೇ, ಅವರ ಒಂದು ಸ್ವಯಂ ನಿಯಂತ್ರಣ.